ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ನಾನುಂಟಲ್ಲ ಪುತ್ತೂರು ಜಾತ್ರೆಗೆ ಹೋಗ್ತಾ ಇರೋದು. ಸಂಜೆ ಡ್ಯೂಟಿ ಆದಮೇಲೆ ಪಿ ಜಿಗೆ ಹೋಗಿ ರೆಡಿಯಾಗಿ ಬಂದದ್ದು. ಪ್ರತಿ ವರ್ಷ ಏಪ್ರಿಲ್ ಬಂದಾಗ ಪುತ್ತೂರು ಜಾತ್ರೆಯದ್ದೇ ಇರ್ತದೆ ಮಂಡೆಯಲ್ಲಿ. ಈಗ ಆಯ್ತಲ್ಲ, ಒಂದು 3 ದಿನ ಆಯಿತು ಶುರುವಾಗಿ, ಇನ್ನೂ ಹೇಗೆ ಮುಗೀತದೆ ಅಂತಿಲ್ಲ. ನಾನು ದೇವಸ್ಥಾನಕ್ಕೆ ರೀಚ್ ಆಗುವಾಗ ಉಂಟಲ್ಲ 7 ಗಂಟೆ ಆಗಿದೆ. ಅಷ್ಟೊತ್ತಿಗೆ ಅಲ್ಲಿ ದೇವರ ಬಲಿ ಕೂಡ ಆಗ್ತಾ ಇತ್ತು. ಹಾಗೆಯೇ ಸ್ವಲ್ಪ ಹೊತ್ತು ಅಲ್ಲಿ ನಿಂತು ಆಮೇಲೆ ಸಂತೆ ನೋಡಲಿಕ್ಕೆ ಹೋಗೋದು. ಹೊರಗಿಂದ ನೋಡಿ ಲೈಟಿಂಗ್ಸ್ ಎಲ್ಲ ಮಾಡಿ ಇಷ್ಟು ಚಂದ ಕಾಣ್ತಾ ಉಂಟು. ದೇವರ ಬಲಿ ಆಗ್ತಾ ಇರುವಾಗ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ, ಅದು ಕೂಡ ಹಾಕ್ತೇನೆ ಈಗ. ಎಷ್ಟು ಜನ ಸೇರಿದ್ದಾರೆ ನೋಡಿ ಇಲ್ಲಿ. ಮತ್ತೆ ನೀವೆಲ್ಲ ಹೋಗಿ ಆಯ್ತಾ ಜಾತ್ರೆಗೆ? ಈಗ ನೋಡಿ ಇಲ್ಲಿ ರೋಡ್ ಫುಲ್ ಖಾಲಿ ಖಾಲಿ ಕಾಣ್ತಾ ಉಂಟಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಎಷ್ಟು ಜನ ಆಗ್ತದೆ ಇಲ್ಲಿ ಅಂತ. ನಾನು ಹೋದ ಹೊತ್ತು ಇಲ್ಲಿ ಸಂತೆ ಸ್ವಲ್ಪ ಸ್ವಲ್ಪ ಓಪನ್ ಆಗಿರಲಿಲ್ಲ, ಎಲ್ಲ ರೆಡಿ ಮಾಡ್ತಾ ಇದ್ರಷ್ಟೇ. ಫುಡ್ ಸ್ಟಾಲ್ ಎಲ್ಲ ಓಪನ್ ಇತ್ತು. ಎಲ್ಲಿ ಹೋದ್ರೆ ಸಹ ಹೆಚ್ಚಾಗಿ ಕಾಣಲಿಕ್ಕೆ ಸಿಗೋದು ಫ್ಯಾನ್ಸಿ ಐಟಮ್ ಆಯ್ತಾ ಇಲ್ಲಿ. ಆದರೆ ಒಂದೆಂತ ಗೊತ್ತುಂಟಾ, ಈಗ ಎಲ್ಲರೂ ಫ್ಯಾನ್ಸಿಯಲ್ಲಿ ತುಂಬ ಐಟಮ್ಸ್ ಎಲ್ಲ ತಗೊಳ್ತಾರೆ, ಅಂದರೆ ಇಯರಿಂಗ್ಸ್ ಎಲ್ಲ. ನಾನು ಇಯರಿಂಗ್ಸ್ ಎಲ್ಲ ಹಾಗೆ ಅದಕ್ಕೆ ಖರ್ಚು ಮಾಡಲಿಕ್ಕೆ ಹೋಗೋದಿಲ್ಲ, ಅಂದರೆ ತಗೊಳ್ಳೋದು ಸಹ ಇಲ್ಲ. ಅದನ್ನು ಹಾಕಿದರೆ ಕಿವಿ ಪೇಯ್ನ್ ಬರಲಿಕ್ಕೆ ಶುರುವಾಗ್ತದೆ. ನಾನು ಇಲ್ಲಿ ಹೆಚ್ಚಾಗಿ ನೋಡೋದು ಕ್ಲಿಪ್ ಆಯಿತಾ, ಅಂದರೆ ಡೈಲಿ ಯೂಸಿಗೆ ನಾವು ವೈಟ್ ಶರ್ಟ್ ಹಾಕೋದಲ್ಲ, ಹಾಗೆ ವೈಟ್ ಶರ್ಟಿಗೆ ಮ್ಯಾಚ್ ಆಗುವಂಥದ್ದು ವೈಟ್ ಕಲರ್ ಉಂಟಾ ಸಿಗ್ತದಾ ಅಂತ ನೋಡೋದು. ಎಲ್ಲರ ಆಯ್ಕೆ ಒಂದೊಂದು ರೀತಿ ಇರ್ತದೆ. ಈಗ ನನಗಿಷ್ಟ ಆಗೋದು ನಿಮಗಿಷ್ಟ ಆಗಬೇಕಂತ ಇಲ್ಲ. ಹಾಗೆ ಜಾತ್ರೆಗೆ ಬಂದರೆ ಉಂಟಲ್ಲ, ನಮಗೆ ಯಾವ ವಸ್ತು ಬೇಕಿರ್ತದೆ ಅದೆಲ್ಲ ಇಲ್ಲಿರ್ತದೆ, ಸಿಗೋದಿಲ್ಲ ಅಂತ ಇಲ್ಲವೇ ಇಲ್ಲ. ಮತ್ತು ಸ್ವಲ್ಪ ಕಮ್ಮಿ ಕೂಡ ಇರ್ತದೆ ತಗೊಳ್ಳಿಕ್ಕೆ. ಸಣ್ಣ ಸಣ್ಣ ಮಕ್ಕಳಿಗೆ ಆಗುವಂತಹ ಎಷ್ಟು ಫ್ಯಾನ್ಸಿ ಐಟಮ್ ಉಂಟು ಗೊತ್ತುಂಟ ಇಲ್ಲಿ. ಕೆಲವೊಂದು ಕಡೆ 10 ರುಪೀಸಿಗೆ ಅಂತ ಇತ್ತು, ಇನ್ನು ಕೆಲವು ಕಡೆ 20 ರುಪೀಸಿಗೆ ಫ್ಯಾನ್ಸಿ ಐಟಮ್ ಇಲ್ಲ ಮನೆಗೆ ಬೇಕಾಗಿರುವಂತಹ ಸಣ್ಣ ಸಣ್ಣ ಕಿಚನ್ ಐಟಮ್ಸ್ ಬರ್ತದಲ್ಲ ಅದೆಲ್ಲ ಉಂಟು. ನನಗೆ ಕೂಡ ಇಲ್ಲಿ ಮನೆಗೆ ಬೇಕಾಗಿರೋದು ಸ್ವಲ್ಪ ಬೇಕಿತ್ತು, ಹಾಗೆ ನೋಡಲಿಕ್ಕೆ ಹೋಗ್ತಾ ಇರೋದು. ಲಾಸ್ಟ್ ಟೈಮ್ ವಿಟ್ಲ ಜಾತ್ರೆಗೆ ಕೂಡ ತಗೊಂಡಿದ್ದೇನೆ ಮನೆಗೆ ಬೇಕಾಗಿರೋದು. ನನ್ನಮ್ಮ ಮೊನ್ನೆ 1-2 ಐಟಮ್ಸ್ ಹೇಳಿದರು ಅದು ಬೇಕು ಅಂತ, ಹಾಗೆ ಇಲ್ಲಿ ಸಿಗ್ತದ ನೋಡ್ತಾ ಇದ್ದೇನೆ. ನಾನು 2 ವಾರಕ್ಕೊಮ್ಮೆ ಮನೆಗೆ ಹೋಗೋದು, ಹಾಗೆ ಒಮ್ಮೆಲೆ ಹೋಗುವಾಗ ಇವರು ಹೇಳಿದ್ದು ನೆನಪು ಕೂಡ ಇರೋದಿಲ್ಲ. ಈಗ ಅದರ ಒಳ್ಳೆ ಚಾನ್ಸ್ ಉಂಟಲ್ಲ, ಹಾಗೆ ಇಲ್ಲಿಯೇ ತಗೊಳ್ಳುವ ಎಲ್ಲ ಅಂತ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತುಂಟಲ್ಲ, ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಮತ್ತೆಂತ ಗೊತ್ತುಂಟಾ, ಈ ಸಲ ಸ್ವಲ್ಪ ಜಾಸ್ತಿ ಕ್ರಿಯೇಟಿವಿಟಿ ಮಾಡಿದ್ದಾರೆ ಆಯಿತಾ ಜಾತ್ರೆಗೆ. ಈ ಸಲ ನನಗೆ ನೋಡಿದ ಹಾಗೆ ಡ್ರೆಸ್ ಕಲೆಕ್ಷನ್ ಸ್ವಲ್ಪ ಕಮ್ಮಿ ಉಂಟು ಅಂತ ಆಯಿತು. ಇರೋದು ಒಳ್ಳೆಯದು ಸಹ ಆಯಿತು ಅಂತ ಆಗ್ತದೆ, ಅಂದರೆ ಇದ್ದರೆ ನೋಡಿ ತಗೊಂಡು ಹೋಗ್ತದೆ. ಸುಮ್ಮನೆ ಅಲ್ಲಿಂದ ಇಲ್ಲಿಂದ ತಗೊಳ್ಳೋದು ಆಯಿತಾ, ಮತ್ತು ಅದನ್ನು ಹಾಕಲಿಕ್ಕೆ ಸಹ ಆಗಲಿಕ್ಕಿಲ್ಲ, ಎಂತ ಸಹ ಇಲ್ಲ, ಒಂದು ಮೂಲೆಯಲ್ಲಿ ಇರ್ತದೆ. ಮತ್ತು ಎಲ್ಲಿಗಾದರೂ ಹೋಗುವಾಗ ಹಾಕೋದು ಒಂದೇ ಡ್ರೆಸ್, ಎಲ್ಲಿ ನೋಡಿದರೆ ಸಹ ಫ್ಯಾನ್ಸಿ ಐಟಮ್ಸೇ ಕಾಣೋದು ಆಯಿತಾ. ಬ್ಯಾಗ್ ಕಲೆಕ್ಷನ್ ಕೂಡ ತುಂಬ ಉಂಟು ನೋಡಲಿಕ್ಕೆ.
ಹಾಗೆ ಕಮ್ಮಿ ರೇಂಜಲ್ಲಿ ಕೂಡ ಉಂಟು, ನಾನು ತಗೊಳ್ಳಿಲ್ಲ. ಕೆಲವೊಂದು ವಸ್ತುವನ್ನು ನಾವು ತಗೊಳ್ಳುವಾಗ ಉಂಟಲ್ಲ, ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ, ಇದು ನನಗೆ ಯೂಸ್ ಆಗ್ತದಾ ಇಲ್ವಾ ಅಂತ. ಅವತ್ತೆಲ್ಲ ಎಂತ ಗೊತ್ತುಂಟಾ, ನಾನು ಎಲ್ಲಿಗಾದರೂ ಹೋದರೆ ಹೆಚ್ಚಾಗಿ ನನಗೆ ಶಾಪಿಂಗ್ ಮಾಡ್ತಾ ಇದ್ದದ್ದು. ಆದರೆ ಈಗ ಹಾಗೆ ಇಲ್ಲ. ನಾಡಿದ್ದು ಬಿಸು ಉಂಟಲ್ಲ, ಹಾಗಾಗಿ ಅವರಿಗೆ ಏನಾದರೂ ಕೊಡಬೇಕು ಅಂತ. ಹಾಗೆ ಅಪ್ಪನಿಗೆ ಒಂದು ಶರ್ಟ್ ತೊಗೊಂಡಿದ್ದೇನೆ, ಮತ್ತು ಅಮ್ಮನಿಗೆ ಒಂದು ಸಾರಿ. ಮತ್ತು ನಾವು ಅಪ್ಪ ಅಮ್ಮನಿಗೆ ಏನೇ ಕೊಟ್ಟರು ಸಹ ಅದು ಕಮ್ಮಿಯೇ, ಆದರೂ ಸಹ ಇದು ಸಣ್ಣ ಒಂದು ಗಿಫ್ಟ್ ಆಗಿ ಅವರಿಗೆ. ಪ್ರತಿ ಸಲ ನಾವು ಏನು ಕೊಡಬೇಕಂತ ಇಲ್ಲ ಅವರಿಗೆ, ಆದರೆ ಯಾವಾಗಾದರೂ ಒಮ್ಮೆ ನಾವು ಕೊಡ್ತೇವಲ್ಲ, ಅವರಿಗೆ ಅದು ಖುಷಿ ಇರ್ತದೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ನೋಡಿ ಎಷ್ಟೆಲ್ಲ ಐಟಮ್ ಉಂಟು. ಸತ್ಯ ಹೇಳೋದಾದ್ರೆ ಉಂಟಲ್ಲ, ನಾನು ಸಣ್ಣ ಇರುವಾಗ ಈ ಥರದ ಐಟಮ್ಸ್ ಎಲ್ಲ ನೋಡಿ ಇರಲಿಕ್ಕಿಲ್ಲ. ಅವತ್ತಿನ ಟೈಮೇ ಹಾಗಿತ್ತಾಯ್ತಾ, ಎಲ್ಲದಕ್ಕೆ ಸಹ ಕಷ್ಟ ಕಷ್ಟ ಕಷ್ಟ. ಆದರೆ ಈಗೀಗ ಸ್ವಲ್ಪ ಓಕೆ ಓಕೆ ಆಗ್ತಾ ಬಂದಿದೆ. ಈ ಥರ ಎಕ್ಸ್ಪೀರಿಯನ್ಸ್ ಆದವರಿಗೆ ಮಾತ್ರ ಗೊತ್ತಿರೋದು ಆ ಟೈಮ್ ಹೇಗಿರ್ತದೆ ಅಂತ. ನಾನು ಸ್ಟೂಡೆಂಟ್ ಆಗಿರುವಾಗ ಉಂಟಲ್ಲ, ಪ್ರತಿ ಸಲ ಜಾತ್ರೆ ಬರುವಾಗ ಅಪ್ಪ ಅಮ್ಮ ಒಂದು 500 ಕೊಡ್ತಾಯಿದ್ರು ಜಾತ್ರೆಗೆ. ಆ ಹಣದಲ್ಲಿ ಅವತ್ತು ಇದ್ದಂತಹ ಖುಷಿ ಉಂಟಲ್ಲ, ಈಗ ಎಷ್ಟು ಹಣ ಇದ್ದರೆ ಸಹ ಅಷ್ಟು ಸಿಗುವುದಿಲ್ಲ ನಮಗೆ. ಎಷ್ಟು ಕಡೆಯಲ್ಲಿ ನೋಡಿದೆ ಅಂತಿಲ್ಲ ಆಯಿತಾ, ವೈಟ್ ಕ್ಲಿಪ್ ಸಿಗ್ತದಾ ಅಂತ. ಎಲ್ಲಿ ನೋಡಿದರೆ ಸಹ ಎಲ್ಲ ದೊಡ್ಡ ದೊಡ್ಡ ಸೈಜ್ ಇದೆ, ಅದು ನನ್ನ ಕೂದಲಿಗೆ ನಿಲ್ಲೋದು ಸಹ ಇಲ್ಲ, ಜಾರಿ ಬೀಳ್ಬೋದು. ಒಮ್ಮೆ ಕ್ಲಿಪ್ ಸರಿ ತಗೊಂಡ್ರೆ ಮಾತ್ರ ಸಮಾಧಾನ ಆಗೋದು. ಮತ್ತೆ ಮನೆಗೆ ಹೋಗಿ ಆದಮೇಲೆ ಅದನ್ನು ಹಾಕಿ ಸರಿಯಾಗದಿದ್ರೆ ಅದೇ ಇರ್ತದೆ ಮಂಡೆಯಲ್ಲಿ. ಸ್ವಲ್ಪ ಸಂತೆ ಎಲ್ಲ ನೋಡಿ ಆದಮೇಲೆ ಏನಾದರೂ ಕುಡಿಲಿಕ್ಕೆ ಅಂತ ಬಂದದ್ದು. ಇದೀಗ ಲೈಮ್ ಸೋಡಾ ಕುಡಿತಾ ಇರೋದು. ಎಂಥ ಸೆಕೆ ಗೊತ್ತುಂಟಾ, ಈ ಸೆಕೆಗೆ ನಮಗೆ ತುಂಬ ಕೋಲ್ಡ್ ಇದ್ರೇ ಒಳ್ಳೆಯದಾಗೋದು ಕುಡಿಲಿಕ್ಕೆ. ಅವರು ಜ್ಯೂಸ್ ಕೊಟ್ಟಾಗ ತುಂಬ ಕೋಲ್ಡ್ ಅಂತ ಇರಲಿಲ್ಲ ಆಯಿತಾ, ಹಾಗೆ ವಾಪಸ್ ನಾನು ಐಸ್ ಕ್ಯೂಬ್ ಹಾಕಲಿಕ್ಕೆ ಹೇಳಿದ್ದು. ಆದರೆ ವಿಷಯ ಎಂತ ಗೊತ್ತುಂಟಾ, ಅವರು ಐಸ್ ಕ್ಯೂಬ್ ಹಾಕಿ ಕೊಟ್ಟರು, ಆದರೆ ನಾನು ಕುಡಿದು ಖಾಲಿ ಮಾಡುವವರೆಗೆ ಸಹ ಐಸ್ ಕ್ಯೂಬ್ ಹಾಗೆ ಬಿತ್ತಾಯಿತು. ಅದು ನೀರಾಗುವಾಗ ನಂದು ಖಾಲಿಯಾಗಿತ್ತು. ಬೆಡ್ಶೀಟ್ ಕಲೆಕ್ಷನ್ ಕೂಡ ತುಂಬ ಒಳ್ಳೆ ಇತ್ತು. ನಾನಂದರೆ ಅವತ್ತು ತೊಗೊಂಡದೆಲ್ಲ ಇತ್ತು, ಇಲ್ಲಿ ಪುತ್ತೂರಲ್ಲಿ ಆಫರ್ ಇತ್ತಲ್ಲ 130ಗೆ ಎಲ್ಲ. ಇನ್ನೂ ಸಹ ಎಲ್ಲ ಕಡೆ ಸ್ಟಾಲ್ ಎಲ್ಲ ಓಪನ್ ಆಗಲಿಲ್ಲ, ಎಲ್ಲ ರೆಡಿ ಮಾಡ್ತಾ ಇದ್ರಷ್ಟೇ. ನನಗುಂಟಲ್ಲ ಕೊಲಂಬಸ್ ಮತ್ತು ಜೈಂಟ್ ವೀಲಲ್ಲಿ ಕೂರಬೇಕಂತ ಇತ್ತು, ಆದರೆ ಅದು ಇನ್ನೂ ಸಹ ರೆಡಿ ಆಗಿರಲಿಲ್ಲ, ಕೆಲಸ ಆಗ್ತಾಯಿತ್ತು ಅಷ್ಟೇ. ಎಂತ ಮಾಡಲಿಕ್ಕಾಗೋದಿಲ್ಲ, ಇನ್ನೂ ನೆಕ್ಸ್ಟ್ ಬರೋದು. ಹೇಗೂ ನಾನು ಇಲ್ಲೇ ಇರೋದಲ್ಲ, PGಯಲ್ಲಿ ಇರೋದಲ್ಲ, ಬೇಕಾದಾಗ ಬರ್ಬೋದು. ಅದಾದಮೇಲೆ ಗೋಬಿ ತಿನ್ನಲಿಕ್ಕೆ ಅಂತ ಹೋದದ್ದು, ಆದರೆ ಅಲ್ಲಿ ಅದಿರಲಿಲ್ಲ, ಬೇರೆ ಐಟಮ್ಸ್ ಇತ್ತು. ಹಾಗೆ ಒಂದು ಇಲ್ಲಿ ಸಣ್ಣ ಸಣ್ಣ ಮಾವು ಕಟ್ ಮಾಡಿಟ್ಟಿದ್ದಾರಲ್ಲ, ಅದನ್ನು ತಗೊಂಡದ್ದು. ಮತ್ತು ಚುರುಮುರಿ ಟೇಸ್ಟ್ ಮಾಡಿದ್ದು. ಟೇಸ್ಟ್ ಮಾತ್ರ ಹೇಳೋದು ಬೇಡ, ಅಷ್ಟು ಒಳ್ಳೆ ಇತ್ತು. ಪ್ರಭೂಸ್ ಅವರದ್ದು ಚುರುಮುರಿ ಬರ್ತದಲ್ಲ, ಅಲ್ಲಿಗೆ ಹೋದದ್ದು ತಿನ್ನಲಿಕ್ಕೆ. ಇಲ್ಲಿ ನೋಡಿ ಶಿವನನ್ನು ಕೂರಿಸಿದ್ದಾರೆ. ಫುಲ್ಲು ಕತ್ತಲಾಗಿ ಉಂಟಲ್ಲ, ನೋಡಲಿಕ್ಕೆ ಏನೋ ಒಂಥರ ಸಮಾಧಾನ. ಇಲ್ಲಿಗೆ ಬಂದುಂಟಲ್ಲ, ಟೈಮ್ ಹೇಗೆ ಹೋಯ್ತು ಅಂತೆಲ್ಲ. ಇನ್ನೂ ಸ್ವಲ್ಪ ಹೊತ್ತಲ್ಲೇ ಹೊರಡಬೇಕು PGಗೆ. ಜಾತ್ರೆ ಮುಗಿಲಿಕ್ಕೆ ಆಗುವಾಗ ಜನ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರಲ್ಲ, ಈಗ ಇವತ್ತು ಸ್ವಲ್ಪ ಕಮ್ಮಿ ಅಂತ ಆಗ್ತದೆ. ಲೈಟಿಂಗ್ಸಲ್ಲಿ ನೋಡಿ ಹೇಗೆ ಕಾಣಿಸ್ತಾ ಉಂಟು. ಎಲ್ಲ ಕಡೆ ನೋಡಿ ಬಂದ ಮೇಲೆ ಇಲ್ಲಿ ಇನ್ನೊಂದು ಹೊಸ ಕಾನ್ಸೆಪ್ಟ್ ಉಂಟು, ಹಾಗೆ ಅಲ್ಲಿಗೆ ಹೋಗ್ತಾ ಇರೋದು. ಈಶ್ವರನ ಹೂದೋಟ ಅಂತ ಆಯಿತಾ. ಇಂಥ ಕಾನ್ಸೆಪ್ಟ್ ನಿಜವಾಗಿ ಸಹ ಎಲ್ಲಿ ಸೇರ್ಲಿಕ್ಕಿಲ್ಲ. ಇಡೀ ನಮ್ಮ ಪುತ್ತೂರನ್ನು ಒಮ್ಮೆಲೆ ನಮಗೆ ಸುತ್ತಿ ಬರುವ ಹಾಗೆ ಫೀಲ್ ಕೊಡ್ತದೆ. ಅಂದರೆ ನಮ್ಮ ಪುತ್ತೂರು ಯಾವುದಕ್ಕೆಲ್ಲ ಪ್ರಸಿದ್ಧವಾಗಿದೆ ಅದೆಲ್ಲ ಇಲ್ಲಿಗೆ ನೋಡಲಿಕ್ಕೆ ಸಿಗ್ತದೆ. ಜಾತ್ರೆಗೆ ಬಂದವರು ಇದನ್ನು ನೋಡೋದನ್ನು ಮಿಸ್ ಮಾಡಬೇಡಿ ಆಯಿತಾ, ಇಲ್ಲಿಗೆ ಹೋಗಲೇಬೇಕು ನೀವು.
100 ರೂಪೀಸ್ ಕೊಟ್ಟರೆ ನಾವು ಇಲ್ಲಿ ನಮಗೆ ಒಳ್ಳೆ ರೀತಿಯ ಅನುಭವ ಸಿಗ್ತದೆ. ಈ ವಿಡಿಯೋದಲ್ಲಿ ನಿಮಗೆ ನಾನು ಸ್ವಲ್ಪ ಅಷ್ಟೇ ತೋರಿಸ್ತಾ ಇರೋದು. ಅಂದರೆ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಅದರಲ್ಲಿ ಫುಲ್ಲು ಡೀಟೇಲ್ಸ್ ಉಂಟು ಇದರದ್ದು. 100 ರೂಪೀಸಿಗೆ ಇಷ್ಟೆಲ್ಲ ನೋಡಲಿಕ್ಕೆ ಸಿಗೋದು ನಮಗೆ ಬರ್ತಂತ ಹೇಳ್ಬೋದು. ಯಾರೆಲ್ಲ ಈಶ್ವರನ ಹೂದೋಟ ನೋಡಲಿಕ್ಕೆ ಹೋಗಿದ್ದೀರಿ? ಈ ಥರದ್ದು ಕ್ರಿಯೇಟಿವಿಟಿ ಇನ್ನೊಂದು ಉಂಟು ಹೇಳ್ತಾ ಇದ್ರು. ನಾವು ಮೊನ್ನೆ ಹೋದಾಗ ಅಲ್ಲಿ ಕೆಲಸ ಆಗ್ತಾ ಇತ್ತು ಅಷ್ಟೇ. ಇದು ನೋಡಿ ನಮ್ಮ ಬಿರುಮಲೆ ಗುಡ್ಡ. ಇದು ಬೆಂದೂರು ತೀರ್ಥ, ಅಂದರೆ ಇದನ್ನು ಬೆಂದೂರು ತೀರ್ಥ ಅಂತ ಸಹ ಕರೀತಾರೆ. ಇದು ಇರ್ದೆಯಲ್ಲಿ ಇರುವುದು. ಅಂದರೆ ಈ ಕೆರೆಯ ನೀರುಂಟಲ್ಲ ಯಾವಾಗ ಸಹ ಬಿಸಿಯಾಗಿ ಇರ್ತದೆ, ಉತ್ತಮ ಖನಿಜಗಳಿಂದ ಕೂಡಿರ್ತದೆ. ಚರ್ಮರೋಗ ಇದ್ದವರಿಗೆಲ್ಲ ಇದರಿಂದ ಕಮ್ಮಿ ಆಗ್ತದೆ ಹೇಳ್ತಾರೆ. ಇನ್ನೂ ಕೆಲವುಂಟು, ಶಿವರಾಮ ಕಾರಂತ ಅವರ ಮನೆ, ಹಾಗೆ ಕೊಡಿಪ್ಪಾಡಿಯ ಜನಾರ್ದನ ಸ್ವಾಮಿ ದೇವಸ್ಥಾನ. ಇಲ್ಲಿ ಬಂದರೆ ಉಂಟಲ್ಲ ಗೊತ್ತಾಗುವಂಥದ್ದು ತುಂಬ ಇದೆ. ಅದೆಲ್ಲ ನೋಡಿ ಆದಮೇಲೆ ಈಗ ಬೇರೆ ಕಡೆ ಹೋಗ್ತಾ ಇರೋದು. ಸ್ವಲ್ಪ ಬಗೆ ತಿಂದು ಎಲ್ಲ ಆಯಿತು, ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ಹೊರಡೋದು. ಈ ಸೈಡಲ್ಲಿ ಒಂದು ದೊಡ್ಡ ಸ್ಟಾಲ್ ಇತ್ತು, ಹಾಗೆ ನನಗೆ ಬೇಕಾಗಿರೋದು ಏನಾದರೂ ಸಿಗ್ತದಾ ಅಂತೇಳಿ ಹೋಗೋದು. ಕಲೆಕ್ಷನ್ ಎಲ್ಲ ನೋಡಿದಾಯ್ತು, ನನಗೆ ಅಷ್ಟೆಂತ ಒಳ್ಳೆಯದಂತ ಅನ್ನಿಸ್ಲಿಲ್ಲ. ಒಂಥರ ನೋಡುವಾಗ ಇದು ಬಟ್ಟೆ ಕ್ವಾಲಿಟಿ ಎಲ್ಲ ಅಷ್ಟಕ್ಕಷ್ಟೇ ಅಂತ ಆಯಿತು. ಹಾಗೆ ಎಂತ ಸಹ ತಗೊಳ್ಳಿಲ್ಲ, ಬರೀ ಮನೆಗೆ ಮ್ಯಾಟ್ ಬೇಕಿತ್ತು, ಅದನ್ನು ತಗೊಂಡದ್ದು. 180ಗೆ 2 ಮ್ಯಾಟ್, ಮತ್ತು ಇನ್ನೊಂದು 150ಗೆ 2 ಮ್ಯಾಟ್ ತಗೊಂಡದ್ದು. ಅದು ಒಳ್ಳೆದಿದೆ ಆಯಿತಾ ಕ್ವಾಲಿಟಿ ನೋಡಲಿಕ್ಕೆ. ನೀವು ಸಹ ಎಲ್ಲಿಯಾದರೂ ಹೋಗೋದಿದ್ರೆ ಹೋಗಿ ಅಲ್ಲಿಗೆ. ಮತ್ತು ಡ್ರೆಸ್ ಕಲೆಕ್ಷನ್ ಎಲ್ಲ ನನಗೆ ಅಷ್ಟು ಇಷ್ಟ ಸಹ ಆಗಲಿಲ್ಲ. ರೇಂಜ್ ಕೂಡ ಅಷ್ಟೇ ಇತ್ತು, ಅದಕ್ಕೆ ಒಂದು 500 ರೇಂಜಲ್ಲಿ. ಜಸ್ಟ್ ಕಲೆಕ್ಷನ್ ತೋರಿಸ್ತಾ ಹೋಗ್ತೇನೆ. ಹತ್ತಿರ ನಿಂತು ನೋಡುವಾಗ ಉಂಟಲ್ಲ ಇದರ ಕಲರ್ ಸ್ವಲ್ಪ ಚೇಂಜ್ ಕಾಣ್ತದೆ, ಅಂದರೆ ಸ್ವಲ್ಪ ಡಲ್ ಆದಾಗೆ. ಸಣ್ಣ ಮಕ್ಕಳಿಗೆ ಆಗುವಂತಹ ಟಾಯ್ಸ್ ಎಲ್ಲ ಉಂಟು ಇಲ್ಲಿ. ಇಲ್ಲಿ ನಾನು 150 ರೂಪೀಸಿಗೆ 2 ಪ್ಯಾಂಟ್ ತೊಗೊಂಡಿದ್ದೇನೆ, ಅಂದರೆ ನೈಟ್ ಪ್ಯಾಂಟ್. ಒಂದಕ್ಕೆ 150. ಓಕೆ, ಇನ್ನು ಇಲ್ಲಿಂದ ಹೊರಡೋದು. ಟೈಮ್ ಕೂಡ ಆಗ್ತಾ ಬಂತು, ಒಂದು 10 ಗಂಟೆ ಆಗಿದೆ. ಎಲ್ಲರೂ ಬನ್ನಿ ಜಾತ್ರೆಗೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಸಿಗುವ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.